ಯಾರದು? ಅಯ್ಯೋ, ಆ ಹುಡುಗಿಗೆ ಹೆರಿಗೆ ನೋವು ಬಂದ್ಬಿಟ್ಟಿದೆ. ಯಾರಾದ್ರೂ ಇದ್ರೆ ದಯವಿಟ್ಟು ಕಳಿಸಿ. ತುಂಬಾ ಹೊತ್ತಾಗಿದೆ, ಮಳೆ ಬೇರೆ ಬರ್ತಾ ಇದೆ. ನಾನ್ ಬೆಳಿಗ್ಗೆ ಬಂದು ನೋಡ್ತೀನಿ ಸ್ವಾಮಿ. ಮಳೆಯಲ್ಲೇನೇದು ಮುಖ್ಯನಾ ಇವಾಗ? ಆ ಹುಡುಗಿ ಇವಾಗ ಸರಿ ಹೋಗ್ಲಿ ಬಿಡಿ. ಯಾರೋ ಮಾಸ ನೀನಾ? ಹೌದು. ಅವಳು ನಮಗೂ ನೆಂಟ್ರ ಆಗ್ಬೇಕು. ಆದ್ರೆ ಅವಳನ್ನ ಊರಿಂದ ಓಡಿಸ್ಬಿಟ್ಟಿದ್ದಾರೆ. ನಮ್ ಕೈಲಂತೂ ಸಹಾಯ ಮಾಡಕ್ ಆಗಲ್ಲ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ನಿಮ್ ಕಡೆ ಹುಡುಗಿ ಅಂತ ಹೇಳ್ತಾ ಇದ್ರೆ ಆದ್ರೂ ಬರ್ತಾ ಇಲ್ವಲ್ಲ ನೀವು? ನೀವ್ ಹೇಳೋದು ಸರಿನೇ, ಆದ್ರೆ ನಾವು ಅವಳಿಗೆ ಸಹಾಯ ಮಾಡಿದ್ರೆ ನಮ್ಮನ್ನು ಊರ್ ಬಿಟ್ಟು ಆಚೆ ಆಗ್ತಾರಲ್ಲ, ಅದಕ್ಕೇನ್ ಮಾಡೋದು? ನಾನ್ ಮಾತ್ರ ಈ ವಿಷಯಕ್ಕೆ ಬರಲ್ಲ ಸ್ವಾಮಿ. ನೋಡಪ್ಪ, ಮಂಟಪದ ಹತ್ರ ಒಂದು ಹುಡುಗಿ ಹೆರಿಗೆ ನೋವಿಂದ ತುಂಬಾ ಅಳ್ತಿದ್ದಾಳೆ. ಎಲ್ಲಾರನ್ನೂ ಕೇಳಿದೆ, ಯಾರು ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ನಾನು ಎಷ್ಟು ಕೇಳ್ಕೊಂಡ್ರು ಯಾರು ಬರ್ತಿಲ್ಲ. ನೀನಾದ್ರೂ ಸ್ವಲ್ಪ ಬರ್ತೀಯ? ಅಮ್ಮ ಊರೊಳಗಡೆ ಬಂದು ನಮಗ್ ತೊಂದರೆ ಕೊಡ್ತಾಳೆ. ಊರ್ ಜನ ಎಲ್ಲ ನನ್ ಬೈತಾರೆ. ಸತ್ರು ಸಾಯ್ಲಿ ಬಿಡಿ, ಅವಳು ಮೊದ್ಲು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಅಯ್ಯೋ, ಗಂಡ್ಮಗು. ಮುಟ್ಬೇಡಿ ಸ್ವಾಮಿ. ಯಾಕಮ್ಮ? ನಾನು ನಡತೆ ಗೆಟ್ಟೋಳು ಅಂತ ಊರೇ ನನ್ನನ್ನು ಬಹಿಷ್ಕಾರ ಮಾಡಿದೆ. ನೀವು ಮುಟ್ಬೇಡಿ ಸ್ವಾಮಿ. ಅದು ಅಲ್ಲದೆ ನೀವು ದೇವ್ರ ವಿಗ್ರಹ ಕೆತ್ತೋರು. ಅದಕ್ಕೆ ಕಣಮ್ಮ ನಾನು ಧೈರ್ಯವಾಗಿ ಮುಟ್ತಿರೋದು. ಯಾಕಂದ್ರೆ ನಾನು ಮಾಡೋ ದೇವ್ರ ಕೆಲಸಕ್ಕೆ ಮೇಲ್ಜಾತಿಯವರು ಕೀಳು ಜಾತಿಯವರು ಅಂತ ಏನೂ ಇಲ್ಲಮ್ಮ. ಅವನ ದೃಷ್ಟಿಯಲ್ಲಿ ಏನಮ್ಮ ಮೇಲು ಕೀಳು? ಮನುಷ್ಯನಿಗೆ ಮನುಷ್ಯ ಸಹಾಯ ಮಾಡಿಲ್ಲ ಅಂದ್ಮೇಲೆ ನಾವು ಹುಟ್ಟಿ ಏನ್ ಪ್ರಯೋಜನ? ಏನಮ್ಮ ಇಷ್ಟೊಂದು ತಿಳಿದು ಮಾತಾಡ್ತಾ ಇದೀಯಾ? ನೀನು ಯಾರಮ್ಮ? ಅವ್ರನ್ನ ಮನ್ಸಾರೆ ಪ್ರೀತಿಸಿದ್ ಬಿಟ್ರೆ ನಾನು ಬೇರೆ ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ಅರ್ಥ ಆಯ್ತಮ್ಮ, ನಿನ್ನಲ್ಲಿ ಯಾವುದೂ ತಪ್ಪಿಲ್ಲ. ನಿನ್ನ ನಂಬ್ತೀನಿ. ನನಗೊಂದು ಸಹಾಯ ಮಾಡ್ತೀರಾ? ಹೇಳಮ್ಮ. ಈ ಮಗು ನನಗೆ ಹುಟ್ಟಿದ್ದು ಅಂತ ಗೊತ್ತಾದ್ರೆ ಊರ್ನವರು ನನ್ನನ್ನು ಬಹಿಷ್ಕಾರ ಮಾಡ್ದಂಗೆ ಈ ಮಗುನೂ ಬಹಿಷ್ಕಾರ ಮಾಡ್ತಾರೆ. ಅವರು ಮರ್ಯಾದೆಯಿಂದ ಬದುಕಿರೋ ಈ ಊರಲ್ಲಿ ಅವ್ರಿಗೆ ಹುಟ್ಟಿರೋ ಮಗು ಅವಮಾನದಿಂದ ಬೆಳಿಬಾರ್ದು. ನನ್ನ ಮಗುನ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡಿ. ಅವನಲ್ಲೇ ಅನಾಥನಾಗಿ ಬೆಳೆದ್ರೂ ಪರವಾಗಿಲ್ಲ. ಇವನು ಎಲ್ಲಿಯೂ ಅನಾಥನಾಗಿ ಬೆಳೆಯೋ ಅವಶ್ಯಕತೆ ಇಲ್ಲ. ನನ್ನ ಮೊಮ್ಮಗನಾಗಿ ಬೆಳೀತಾನೆ. ಈ ಊರಿಗೆ ಒಂದು ಕಲ್ಲನ್ನ ದೇವ್ರು ಮಾಡಿ ಕೊಡೋಕೆ ಅಂತ ಬಂದೆ. ಆದ್ರೆ ಈ ಊರಿನ ಜನರ ಕಲ್ಲು ಹೃದಯನ ದೇವ್ರು ಮೆಚ್ಕೊಳ್ಳಲ್ಲ ಅಮ್ಮ. ದಯನೇ ಇಲ್ದರೆ ಇವ್ರಿಗೆ ನಾನು ವಿಗ್ರಹನ ಮಾಡ್ಕೊಡೋದಿಲ್ಲ. ನನಗೆ ಗೊತ್ತಿರೋ ಈ ಶಿಲ್ಪಕಲೆನ ನಿನ್ ಮಗನಿಗೆ ನಾನು ಹೇಳ್ಕೊಡ್ತೀನಿ. ಅರ್ಧದಲ್ಲೇ ಬಿಟ್ಟೋಗ್ತಾರೆ ಈ ವಿಗ್ರಹನ ಅವನೇ ಬಂದು ಪೂರ್ತಿ ಮಾಡ್ತಾನಮ್ಮ. ಯಾವ ಊರು ನಿನ್ನ ಬೇಡ ಅಂತ ಬಹಿಷ್ಕಾರ ಮಾಡಿದ್ರೋ ಅದೇ ಊರ್ ಜನ ನಿನ್ ಮಗ ಕೆತ್ತೋ ವಿಗ್ರಹಕ್ಕೆ ದೇವ್ರು ಅಂತ ಪೂಜೆ ಮಾಡ್ತಾರಮ್ಮ. ಈ ಮಾತನ್ನ ನೆರವೇರಿಸೋದು ನನ್ನ ಕೈಲಿ ಮಾತ್ರ ಅಲ್ಲ, ವಿಧಿ ಕೈನಲ್ಲೂ ಇದೆ ಕಣಮ್ಮ. ಆ ದೇವ್ರನ್ನ ನಂಬೋಣ. ಅಮ್ಮ. ಓ ಒಂದು ಕಲ್ಲನ್ನ ನೋಡಿದ ತಕ್ಷಣ ಅದು ಗಂಡು ಶಿಲೆನಾ ಹೆಣ್ಣು ಶಿಲೆನಾ ಮಣಿಶಿಲೆನಾ ಅಂತ ತಿಳ್ಕೊಂಡು ಅದನ್ನ ಕೆತ್ತಿ ಒಂದು ಕಲ್ಲಿಗೆ ಜೀವ ಕೊಡೋ ಕಲೆ ಗೊತ್ತಿರೋ ನನಗೆ ನಿಮ್ಮಮ್ಮನ ಜೀವನ ಕಾಪಾಡೋಕ್ಕಾಗ್ಲಿಲ್ಲ. ಅದಕ್ಕೆ ಕಾರಣ ಆ ಊರಿನ ಜನಗಳು. ನನಗೆ ಆ ಊರ್ ಜನಗಳ ಮೇಲೆ ಇರೋ ಕೋಪಕ್ಕೇನೆ ನಾನು ಆ ಪಾಪ ಮಾಡೋ ತರ ಮಾಡ್ತು. ಒಬ್ಬ ಶಿಲ್ಪಿ ಕೊಡೋ ಮಾತು ಶಾಪವು ನಿಶ್ಚಯವಾಗಿ ಫಲಿಸುತ್ತೆ ಅಂತ ಹೇಳ್ತಾರೆ. ನಾನ್ ಕೊಟ್ಟಿರೋ ಮಾತು ಕೂಡ ನಿಜ ಆಗುತ್ತೆ. ನೀನೇ ಅದನ್ನ ಮುಗಿಸ್ಕೊಡ್ಬೇಕು. ಅದಷ್ಟೇ ಅಲ್ಲ, ಯಾವ ಊರು ನಿಮ್ಮಮ್ಮನ್ನ ಉದಾಸೀನ ಮಾಡಿ ಅವಮಾನ ಮಾಡಿದ್ರೋ ಅದೇ ಊರಿನ ಜನ ನೀನ್ ಕೆತ್ತೋ ವಿಗ್ರಹಕ್ಕೆ ದೇವ್ರು ಅಂತ ಕೈ ಎತ್ತಿ ಕೈ ಮುಗಿಬೇಕು. ನಿನ್ನ ಅಮ್ಮನ ಪರಿಸ್ಥಿತಿಗೆ ಕಾರಣವಾಗಿರೋ ಯಾರ ಮೇಲೂ ನಿನಗೆ ಯಾವುದೇ ರೀತಿ ಅನುಕಂಪ ಬರಬಾರ್ದು. ನೀನ್ ಕೆತ್ತೋ ವಿಗ್ರಹ ನೋಡಿ ಅವರೆಲ್ಲರೂ ಆಶ್ಚರ್ಯ ಪಡಬೇಕು. ಧೈರ್ಯವಾಗಿ ಹೋಗು. ನೀನು ವಿಗ್ರಹ ಕೆತ್ತಿ ಮುಗಿಸೋ ದಿನ ನಾನು ಖಂಡಿತ ಬರ್ತೀನಿ.
ಊರು ಬಂದ್ಬಿಡ್ತು. ನಮಸ್ಕಾರನಪ್ಪ. ಹಾ ನಮಸ್ಕಾರ ನಮಸ್ಕಾರ. ಕೊಡಿ ಇಲ್ಲಿ. ತುಂಬಾ ಸಂತೋಷ. ನೀವೇ ವಿಗ್ರಹನ ಪೂರ್ತಿ ಮಾಡ್ಬೇಕು. ನಮ್ ಸಮಸ್ಯೆಗೆಲ್ಲ ಒಂದ್ ದಾರಿ ತೋರ್ಸ್ಬೇಕಪ್ಪ. ಅದೆಲ್ಲ ನಾವ್ ನೋಡ್ಕೋತೀವಿ. ನೀವು ಈ ಊರಿನ ದೊಡ್ಡ ಮನುಷ್ಯರು ಬೇರೆ. ನಮ್ಗೆ ಏನ್ ಬೇಕೋ ಎಲ್ಲ ನೀವೇ ನೋಡ್ಕೋಬೇಕು. ಅದಕ್ಕಂತೂ ಯಾವ್ದೇ ರೀತಿ ಕೊರತೆ ಬರಲ್ಲ. ಚಿಕ್ಕ ಮಗು, ಏನ್ ಹುಡುಕ್ತಾ ಇದ್ದೀರಾ? ಚಿಕ್ಕ ಮಗು ನೋಡ್ತಿದ್ದೀನಿ. ಚಿಕ್ಕ ಮಗು ಅನ್ನೋದು ನನ್ನ ಹೆಸರು. ಓ, ನೀವು ಮಗು ಆಗಿದ್ದಾಗ ಇಟ್ಟಿದ್ದ ಹೆಸರಾ? ಹೌದು ಹೌದು, ಚಿಕ್ಕ ಮಗು ಅನ್ನೋದೇ ನನ್ನ ಹೆಸರು. ಅವ್ರು ಉಳ್ಕೊಳ್ಳೋದಕ್ಕೆ ಮನೆ ತೋರ್ಸು. ಹೋಗೋ, ಕರ್ಕೊಂಡು ಹೋಗು. ಬನ್ನಿ ಬನ್ನಿ ಬನ್ನಿ. ಹೌದು, ರಿಟರ್ನ್ ಟಿಕೆಟ್ ತಗೊಂಡ್ ಬಂದಿದ್ದೀರಾ? ಯೋ, ಏನೋ ಅಪಶಕನ ಮಾತಾಡ್ತೀರಾ? ಈಗ ತಾನೇ ಊರಿಗೆ ಎಂಟ್ರಿ ಕೊಡ್ತಾ ಇದೀವಿ, ಈಗಲೇ ರಿಟರ್ನ್ ಟಿಕೆಟ್ ಬಗ್ಗೆ ಮಾತಾಡ್ತಿದ್ಯಲ್ಲ? ಅದು ವಿಷಯ ಏನು ಅಂದ್ರೆ, ನಮ್ಮೂರಿಗೆ ತುಂಬಾ ಜನ ಶಿಲ್ಪಿಗಳು ಬಂದ್ರು. ಸರಿ, ಒಂದ್ ದಿನ ಬಿಟ್ ನೋಡಿದ್ರೆ ಇಲ್ಲಿ ಯಾರು ಇರೋದೇ ಇಲ್ಲ. ಏನೋ ಇರೋ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ಏನಾಯ್ತು, ಯಾಕೆ ಹೋದ್ರು, ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಿಲ್ಲ ಕಣ್ರಪ್ಪ. ಲೇ, ಈ ವಿಷಯ ನನಗೆ ಯಾಕೋ ಮೊದ್ಲೇ ಹೇಳಿಲ್ಲ. ಹೇಳಿದ್ರೆ ನೀನ್ ಬರಲ್ವಲ್ಲ, ಅದಕ್ಕೆ. ಈಗ್ಲೂ ನಾನು ಹೊರಟೋಗ್ತೀನಿ ಕಣ. ನೋಡಿ, ನಾನು ಹೋಗಿ ಬೀಗದಕ್ಕೆ ತಗೊಂಡ್ ಬರ್ತೀನಿ, ನೀವ್ ಇಲ್ಲೇ ಇರಿ. ಯೋ ಚಿಕ್ಕ ಮಗು, ಒಂದ್ ನಿಮಿಷ. ಇದಕ್ ಮುಂಚೆ ಬಂದಿದ್ದ ಶಿಲ್ಪಿಗಳು ಯಾಕೆ ಹೇಳ್ದೆ ಕೇಳ್ದೆ ಓಡೋದ್ರು? ಇವತ್ ರಾತ್ರಿ ನೀವು ಇಲ್ಲೇ ಇರ್ತೀರಾ ತಾನೇ? ಹೌದು. ನೀವೇ ನೋಡ್ತೀರಾ? ಏನೋ ನೋಡ್ತೀರಲ್ಲ ನಾ. ಹೆಂಗಾದ್ರೂ ಇಲ್ಲಿಂದ ಓಡೋಗ್ಬಿಡ್ಬೇಕು, ಅದೇ ಈಗ ಮುಖ್ಯವಾಗಿರೋದು. ಲೇ ವಿಶ್ವ, ನಾನ್ ನಿನಗೂ ಸೇರಿಸಿ ಹೇಳ್ತಾ ಇದೀನಿ ಕಣೋ, ಬೆಳಿಗ್ಗೆ ಆಗೋಷ್ಟರಲ್ಲಿ ಇಲ್ಲಿಂದ ಹೊರಟೋಗೋಣ. ಏಯ್, ನಾನೊಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಏನೇ ಆದ್ರೂ ವಿಗ್ರಹನ ಕೆತ್ತಿ ಮುಗಿಸ್ತೀನಿ. ನೀನೊಬ್ಬ ಶಿಲ್ಪಿ, ಈ ಊರಲ್ಲಿ ಕೆತ್ತಿಲ್ಲ ಅಂದ್ರೆ ಬೇರೆ ಊರಲ್ಲಿ ಕೆತ್ತಬಹುದು. ಬೆಳಿಗ್ಗೆ ಬರ್ತಾ ಚಿಕ್ಕ ಮಗು ಏನ್ ಹೇಳ್ದ? ಈ ಊರಿಗೆ ಬಂದಿದ್ದ ಶಿಲ್ಪಿಗಳೆಲ್ಲ ಹೆದರ್ಕೊಂಡು ಓಡೋದರಂತೆ. ಹಂಗಂದ್ರೆ ಏನ್ ಅರ್ಥ? ಪ್ರಾಣಕ್ಕೆ ಆಪತ್ ಕಣೋ, ಹೊರಟೋಗೋಣ ಬಾರೋ. ನಾವು ಹೋಗೋದ್ ಬೇಡ. ಯಾರ್ದೋ ಮಾತು ಕೇಳಿ ನೀನ್ ಸುಮ್ನೆ ಹೆದರ್ಕೊಳಕ್ ಹೋಗ್ಬೇಡ. ಲೇ, ಊಟ ತರ್ತೀನಿ ಅಂತ ಹೋಗಿ ಚಿಕ್ಕ ಮಗುನೇ ಇನ್ನು ಬಂದಿಲ್ಲ. ಹತ್ರದಲ್ಲಿ ಯಾವ್ದೋ ಅಂಗಡಿ ಇರ್ಬೋದು, ಬಾಟಿ ಕುಡ್ಕೊಂಡ್ ಬರೋಣ. ನಾನ್ ಬರಲ್ಲ. ನನಗೆ ಹಸು ಆಗ್ತಿದೆ ಕಣೋ. ಸರಿ ನೀನಿರು, ನಾನು ಹೋಗಿ ಟೀ ಬಂದು ತಗೊಂಡ್ಬರ್ತೀನಿ. ನಾವು ವಿಗ್ರಹ ಕೆತ್ತೋಕ್ಕೂ ಮುಂಚೆ ನಮ್ಮ ಸಮಾಧಿ ರೆಡಿ ಆಗೋ ಥರ ಇದೆ. ಹಾಗಾಗ್ಬಾರ್ದು. ಬೆಳಗಾಗೋಷ್ಟರಲ್ಲಿ ನಾನು ವಿಶ್ವ ಈ ಊರೇ ಬಿಟ್ಟು ಹೋಗ್ಬೇಕು. ಏನು ಮಾಡೋದು? ಗೆಜ್ಜೆ ಶಬ್ದ. ಓಡಿಜುಟು. ಅಯ್ಯೋ, ಒಂದು ಅಂಗಡಿ ಇದೆ. ಅಜಯ್, ಏನಜ್ಜಿ ಊರು ತುಂಬಾ ಕತ್ಲಿದೆ. ಊರಲ್ಲಿ ಮನುಷ್ಯರೇ ಇಲ್ವಾ? ನನಗೆ ತುಂಬಾ ಭಯ ಆಗ್ತಿದೆ. ಏನ್ ಬೇಕು? ಟೀ ಅಂಗಡಿಲಿ ಐಸ್ ಕ್ರೀಮ್ ಸಿಗುತ್ತೆ. ಲೂಸು ಅಜ್ಜಿ, ಒಂದು ಟೀ ಹಾಕೋ. ಯಪ್ಪ, ನಾನಂತೂ ಇಂಥ ಊರಿಗೆ ಬರಲ್ಲಪ್ಪ. ಈ ಊರೇ ವಿಚಿತ್ರವಾಗಿದೆ. ಹಸು ಬೇರೆ ಜಾಸ್ತಿ ಆಗ್ತಿದೆ. ಒಂದು ಬನ್ನು ತಿನ್ನೋಣ. ಅಜಯ್, ಈ ಬನ್ ಎಷ್ಟು ಅಜಯ್? 8 ಆಣೆ. ಪರವಾಗಿಲ್ವೇ? ನಾವು ಮೂರಲ್ಲಿ ಇದಕ್ಕೆ 2 ರೂಪಾಯಿ. ತುಂಬಾ ಅನ್ಯಾಯ ತಾನೆ? ಇಲ್ಲ, ಹಂಗೇನೆ. ಅಜಯ್, ಬನ್ ತಿನ್ನಂಗೆ ಆಗಿಲ್ವಲ್ಲ? ಇಲ್ಲ, ಹಂಗೇನೆ. ಸರಿ ಸರಿ, ಟೀ ಕೊಡು. ತಗೋ. ಎಷ್ಟೊತ್ತನ್ನ ಮಿಕ್ಸ್ ಮಾಡ್ತೀಯಾ? ಅಜಯ್, ಟೀನು ಕುಡ್ದಂಗೆ ಆಗ್ತಿಲ್ವಲ್ಲ? ಇಲ್ಲ, ಹಂಗೇನೆ. ಏನ್ ಕೇಳಿದ್ರು ಇಲ್ಲ ಹಂಗೇನೆ ಇಲ್ಲ ಹಂಗೇನೆ ಅಂತ ಹೇಳ್ತಿದ್ಯಲ್ಲ. ಇಲ್ಲ ಅಂತದೇನಿದೆ? ಇಲ್ಲ, ಹಂಗೇನೆ. ಅಲ್ಲ ಅಜಯ್, ಜನನೇ ಓಡಾಡದಿರೋ ಜಾಗದಲ್ಲಿ ಟೀ ಅಂಗಡಿ ಇಟ್ಕೊಂಡಿದ್ಯಲ್ಲ, ನಿನಗೆ ವ್ಯಾಪಾರ ಆಗುತ್ತಾ? ಹೋದವರು ಬರ್ತಾರೆ. ಹೋದವರು ಬರ್ತಾರ? ಓ, ಕೆಲ್ಸಕ್ಕೆ ಹೋದವರು ವಾಪಸ್ ಬರ್ತಾರೆ ಅಂತ ಹೇಳ್ತಿದ್ಯಾ? ಸರಿ, ಎಷ್ಟಾಯ್ತು? ಟೀ 1 ರೂಪಾಯಿ, ಬನ್ನು 8 ಆಣೆ. ಏನೋ ಟೀ 1 ರೂಪಾಯ? ಏನ್ ತುಂಬಾ ಡಿಸ್ಕೌಂಟ್ ಅಲ್ಲಿ ಕೊಡ್ತಿದ್ಯಾ? ಸರಿ, 1 ರೂಪಾಯಿ ಟೀಗೆ 50 ಪೈಸಾ ಬನ್ಗೆ ತಗೋ. 5 ರೂಪಾಯಿ ಇಟ್ಟಿದ್ದೀನಿ. ಉಳಿದು 3.5 ರೂಪಾಯಿ ನೀನ್ ಟಿಪ್ಸ್ ಆಗಿ ಇಟ್ಕೊಂಡ್ಬಿಡು. ಏನಕ್ಕೆ? ಏನೇ ತಿಂದ್ರು ಟಿಪ್ಸ್ ಕೊಡೋ ಅಂತ ಪರಂಪರೆ ನಮ್ದು. ಅದಕ್ಕೆ ಕೊಟ್ಟಿರೋದು. ಬರ್ಲಾ ಲೂಸ್ ಅಜ್ಜಿ. ಈ ಊರು ತುಂಬಾ ವಿಚಿತ್ರವಾಗಿದೆಯಲ್ಲ. ಹಂಗೇನೆ. ಮೊದ್ಲು ವಿಶ್ವಂಗ್ ಹೇಳಿ ಹೇಗಾದ್ರೂ ಮಾಡಿ ಬೆಳಿಗ್ಗೆ ಒಳಗಡೆ ಈ ಊರ್ ಬಿಟ್ಟು ಹೊರಟೋಗ್ಬಿಡ್ಬೇಕು. ಅಯ್ಯೋ, ನನ್ ಬುದ್ಧಿಗೆಷ್ಟು. ಛೇ.